ನನ್ನ ಅಲ್ಪಜ್ಞಾನದಲ್ಲಿ ಈ ಥರ ಕತೆ ನಾನು ಇದುವರೆಗೂ ಎಲ್ಲೂ ಕೇಳಿಲ್ಲ. ಸಮಾಜದಲ್ಲಿ ಯಾರು ಡಿಸೈಡ್ ಮಾಡ್ತಾರೆ ಇಂಜಿನಿಯರ್ ಡಾಕ್ಟರ್ ಆದರೆ ಮಾತ್ರ ನಿಮ್ಗೆ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಅಥವಾ ಗೌರವ ಸಿಗುತ್ತೆ ಅಂತ? ವಿಜ್ಞಾನ ಏನು ಹೇಳುತ್ತೆ? ನನ್ನ ಬೆರಳಚ್ಚು, ನನ್ನ DNA ಪ್ಯಾಟ್ರನ್ನು ನನ್ನ ಹತ್ರ ಬಿಟ್ಟರೆ ಪ್ರಪಂಚದಲ್ಲಿ ಇನ್ಯಾರ ಹತ್ರನೂ ಇರಲ್ಲ. ಪ್ರಾಮಿಸಿಂಗ್ ಟ್ಯಾಲೆಂಟ್ನ ಇನ್ನೂ ಜೀವನನೇ ನೋಡ್ದಲ್ಲೇ ಇರೋದನ್ನ ಜನ್ಮ ಕೊಟ್ಟ ತಂದೆನೇ ಪ್ರಾಣ ತೆಗೆದುಬಿಟ್ನಲ್ಲ, ಇದೆಂಥ ಕ್ರೌರ್ಯ ರೀ. ನಮಸ್ಕಾರ. ನಿಮ್ಗೊಂದು ಕತೆ ಹೇಳ್ತೀನಿ, ದಯವಿಟ್ಟು ಇದನ್ನೆಲ್ಲ ಗಮನ ಇಟ್ಟು ಕೇಳಿ. ನನ್ನ ಅಲ್ಪಜ್ಞಾನದಲ್ಲಿ ಈ ಥರ ಕತೆ ನಾನು ಇದುವರೆಗೂ ಎಲ್ಲೂ ಕೇಳಿಲ್ಲ. ಈ ಕಥೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಆತ ಮೇಷ್ಟ್ರು, ಒಂದು ಟ್ಯುಟೋರಿಯಲ್ ಸೆಂಟರ್ ನಡೆಸ್ತಿರ್ತಾನೆ. ಅದಕ್ಕೆ ಅವನೇ ಹೆಡ್ಡು, ಪ್ರಿನ್ಸಿಪಾಲು ಹೆಡ್ಡೋ ಏನೋ ಆಗಿರ್ತಾನೆ. ಈತನಿಗೊಬ್ಬ ಮಗಳಿರ್ತಾಳೆ. ಮಗಳು ಡಾಕ್ಟ್ರೇ ಆಗಬೇಕು ಅನ್ನೋದು ಅವನ ಆಸೆ. ಅದಕ್ಕೇನು ಮಾಡ್ತಾನೆ, ನೀಟ್ ಪರೀಕ್ಷೆ ಕೋಚಿಂಗಿಗೆ ತಯಾರಿ ಮಾಡ್ಕೊ ಅಂತ ಹೇಳ್ತಾನೆ ಮಗಳಿಗೆ. ಮಗಳು 10ನೇ ಕ್ಲಾಸ್ ತುಂಬ ಒಳ್ಳೆ ಮಾರ್ಕ್ಸ್ ತೊಗೊಂಡಿರ್ತಾಳೆ, 95% ಏನೋ ಆ ಥರ. ಈ ನೀಟ್ ಪರೀಕ್ಷೆ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಪರೀಕ್ಷೆ ತೊಗೊಂಡ್ರು ಮಕ್ಕಳುಗಳು, ಆ ಕೋಚಿಂಗ್ ಕೊಡೋರು ಅವ್ರಿಗೆ ಅವಾಗ ಪೀರಿಯಡಿಕ್ಕಾಗಿ ಟೆಸ್ಟ್ಗಳು ಮಾಡ್ತಾ ಇರ್ತಾರೆ. ಅದೇ ರೀತಿ ಒಂದು ಟೆಸ್ಟ್ ಮಾಡಿದಾಗ ಈ ಮಗುಗೆ ಕಮ್ಮಿ ಮಾರ್ಕ್ಸ್ ಬರುತ್ತೆ. ಮಗಳು ಕಮ್ಮಿ ಮಾರ್ಕ್ಸ್ ತೊಗೊಂಡ್ಲು ಅನ್ನೋ ಕೋಪಕ್ಕೆ ಈತ ಮಗಳಿಗೆ ಹೊಡಿತಾನೆ. ಒಂದು ಮರದ ಬಡಿಗೆ ತೊಗೊಂಡು ಹೊಡಿತಾನೆ. ತಾಯಿ ತಡೆಯೋಕ್ಕೆ ಹೋದರೆ ಅವಳು ತಳ್ಳಿ ಬಿಡೋದಿಲ್ಲ. ಅವ್ನಿಗೆ ಅದೇನು ಕೋಪ ಇತ್ತು, ಏನು ಮಗಳ ಮೇಲೆ ಸಿಟ್ಟಿತ್ತು, ಚೆನ್ನಾಗಿ ಹೊಡೆದು ಬಿಡ್ತಾನೆ. ಈ ಮಗು ಹತ್ತು ಹಾಗೆ ಮಲಗಿಬಿಡುತ್ತೆ. ಈ ಪಾಪಿ ಅವಳನ್ನ ಆಸ್ಪತ್ರೆಗೂ ಕರ್ಕೊಂಡು ಹೋಗಲ್ಲ. ಮಾರನೇ ದಿನ ಇಂಟರ್ನ್ಯಾಷನಲ್ ಯೋಗ ಡೇ ನಮ್ಮ ದೇಶದಲ್ಲಿ. ಇವರು ಮೇಷ್ಟ್ರಲ್ಲ, ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೊರಟೋಗ್ತಾನೆ. ಅದು ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ನೋಡ್ತಾನೆ ಮಗಳಿನ್ನೂ ಎದ್ದಿಲ್ಲ. ಆವಾಗ ಇವನಿಗೆ ಗಾಬರಿ ಆಗುತ್ತೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಆಸ್ಪತ್ರೆಯಲ್ಲಿ ಪ್ರಾಣ ಹೊರಟೋಗಿದೆ ಅಂತ ಹೇಳ್ತಾರೆ. ಇದು ಕಟ್ಟು ಕಥೆನೇ ಆಗಿದ್ದರೆ ಎಷ್ಟು ಚೆನ್ನಾಗಿರೋದು ನೋಡಿ. ಆದರೆ ಏನು ಮಾಡೋದು, ಇದು ವಾಸ್ತವದಲ್ಲಿ ಇತ್ತೀಚೆಗೆ ಮಹಾರಾಷ್ಟ್ರದ ಒಂದು ಊರಲ್ಲಿ ನಡೆದ ವಾಸ್ತವದ ಘಟನೆ. ಮಗಳು ಪ್ರಾಣ ಹೋದ್ಮೇಲೆ ತಾಯಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ. ಈಗ ಅವ್ನು ಪೊಲೀಸ್ ಕಸ್ಟಡಿಲಿದ್ದಾನೆ. ಅದು ಮುಂದೆ ಏನಾಗುತ್ತೋ ಕೇಸ್ ಗೊತ್ತಿಲ್ಲ. ಅದು ನಿಜವಾಗಿ ಯೋಚನೆ ಮಾಡಿ, ಇಂಥ ಒಬ್ಬ ತಂದೆನ ನಾವು ಏನಂತ ಕರಿಬೇಕು? ಮಕ್ಕಳಿಗೆ ತಂದೆ ತಾಯಿನ ಪೋಷಕರು ಅಂತಾರೆ. ಅಂದರೆ ಅವನ್ನ ಪೋಷಣೆ ಮಾಡಬೇಕು, ಅವರ ಭವಿಷ್ಯ ರೂಪಿಸ್ಕೊಳ್ಳೋದ್ರಲ್ಲಿ ಅವ್ರಿಗೆ ಸಹಾಯ ಮಾಡಬೇಕು, ಎಲ್ಲ ರೀತಿ ಬೆಂಬಲನೂ ನೀಡಬೇಕು. ಅಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಒಬ್ಬ ತಂದೆ ಮಗಳು ಪ್ರಾಣನೇ ತೆಗೆದುಬಿಟ್ಟಲ್ಲ. ಒಬ್ಬ ಕೌನ್ಸಿಲರ್ ಆಗಿ ಯೋಚನೆ ಮಾಡಿದ್ರೆ ನನಗೆ ಈ ಎಕ್ಸ್ಟ್ರೀಮ್ ಇಲ್ಲ ಅಂದರೂ ಈ ಥರದ್ದು ಸುಮಾರು ಕೇಸ್ಗಳು ನನ್ನ ಹತ್ರ ಕೌನ್ಸಿಲಿಂಗಿಗೆ ಬಂದಿದೆ. ಅಂದರೆ ಅಪ್ಪ ಅಮ್ಮಂಗೆ ಮಕ್ಕಳಿದೇ ಆಗಬೇಕು ಅನ್ನೋ ಆಸೆ ಇರುತ್ತೆ. ನಮ್ಮಲ್ಲಿ ಯಾರೂ ಡಾಕ್ಟ್ರ್ ಇಲ್ಲ ಆಗಬೇಕು, ನಮ್ಮಲ್ಲಿ ಯಾರೂ ಲಾಯರ್ ಇಲ್ಲ ಆಗಬೇಕು, ನಮ್ಮಲ್ಲಿ ಯಾರೂ ಇಂಜಿನಿಯರ್ ಇಲ್ಲ ಆಗಬೇಕು. ನಿಮ್ಮ ಆಸೆ ನಾನು ತಪ್ಪು ಅಂತ ಹೇಳೋದಿಲ್ಲ, ಆದರೆ ಆಸೆನ ಪೂರೈಸೋ ಕ್ಷಮತೆ ಮತ್ತು ಆಸಕ್ತಿ ನಿಮ್ಮ ಮಕ್ಕಳಿಗೆ ಇದೆಯಾ ಅಂತ ತಿಳ್ಕೊಳ್ಳೋಷ್ಟು ವ್ಯವಧಾನ ನಿಮಗೆ ಬೇಡವಾ? ಈ ಕೇಸಲ್ಲೇ ನೋಡಿದ್ರೆ ಆಯಿತು, ಒಂದು ಟೆಸ್ಟಲ್ಲಿ ಮಾರ್ಕ್ಸ್ ಕಮ್ಮಿ ಬಂತು, ಅವೇನು ರೋಬೋಟ್ಗಳಾ ಒಂದೇ ಥರ ಪರ್ಫಾರ್ಮ್ ಮಾಡೋಕ್ಕೆ? ಮನುಷ್ಯರಲ್ವ ಅವು, ಒಂದೊಂದ್ಸಲ ಹೆಚ್ಚು ಕಮ್ಮಿ ಆಗುತ್ತೆ. ಜೀವನ ಇರೋದೇ ಹಾಗೆ ತಾನೆ. ಅಷ್ಟಕ್ಕೆ ಮಗಳು ಪ್ರಾಣ ತೊಗೊಂಡಲ್ಲ ಈ ರಾಕ್ಷಸ. ದಯವಿಟ್ಟು ಇಂಥವರು ಸಮಾಜದಲ್ಲಿ ತುಂಬ ಇದ್ದಾರೆ. ಒಂದು ಕೆಲಸ ನಾವು ಏನು ಮಾಡ್ಬೋದು, ಮಕ್ಕಳಿಗೆ ಒಂದು ಭರವಸೆ ಕೊಡಬೇಕು. ಏನಂತ, ನೀನು ಬರೀ ಡಾಕ್ಟ್ರ್ ಇಂಜಿನಿಯರ್ ಆದರೆ ಮಾತ್ರ ನಿನ್ನ ಭವಿಷ್ಯ ಚೆನ್ನಾಗಿರುತ್ತೆ, ಬೇರೆ ಏನಾರು ಆದರೆ ಇಲ್ಲ ಅನ್ನೋದು ತಪ್ಪು ಕಲ್ಪನೆ. ಸಮಾಜದಲ್ಲಿ ನಿನ್ನ ಸುತ್ತಮುತ್ತ ನೋಡು. ನನಗೆ ಒಂದು ಏನು ಅರ್ಥ ಆಗಲ್ಲ ಅಂದರೆ, ಒಬ್ಬ ಮೇಷ್ಟ್ರಾಗಿ ಒಬ್ಬ ಕರಿಯರ್ ಕೌನ್ಸಿಲರ್ ಆಗಿ ಯಾರಿಗೆ ಇವ್ರು ತಲೆಗೆ ತುಂಬ್ತಾರೆ? ಸಮಾಜದಲ್ಲಿ ಯಾರು ಡಿಸೈಡ್ ಮಾಡ್ತಾರೆ ಇಂಜಿನಿಯರ್ ಡಾಕ್ಟರ್ ಆದರೆ ಮಾತ್ರ ನಿಮ್ಗೆ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಅಥವಾ ಗೌರವ ಸಿಗುತ್ತೆ ಅಂತ? ಯಾಕೆ ಒಬ್ಬ ಮೇಷ್ಟ್ರಿಗೆ ಯಶಸ್ಸು ಗೌರವ ಸಿಗಲ್ವಾ? ನೀವು ರಾಜಸ್ಥಾನ್ ಕೋಟಾ ಹೆಸರು ಕೇಳಿದರೆ ಅಲ್ಲಿ ಟ್ಯೂಷನ್ ಸೆಂಟರ್ಗಳು ಎಲ್ಲ ಮೇಷ್ಟ್ರುಗಳು ನಡೆಸ್ತಿರೋದು. ಸಾವಿರಾರು ಕೋಟಿ ವ್ಯವಹಾರ ಮಾಡಿದ್ದಾರೆ. ಅದು ಸರಿನಾ ತಪ್ಪೋ ಪ್ರಶ್ನೆ ಬೇರೆ, ಬಟ್ ಯಶಸ್ಸು ಸಿಕ್ಕಿದೆ, ಸಾವಿರಾರು ಕೋಟಿ ದುಡ್ಡು ಮಾಡಿದ್ದಾರೆ.
ಒಬ್ಬ ಲಾಯರ್ ಆಗಿ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡೋಕ್ಕೆ ಒಂದು ಅಪಿಯರೆನ್ಸ್ಗೆ 10-15 ಲಕ್ಷ ತೊಗೊಳ್ಳೋ ಲಾಯರ್ಗಳಿದ್ದಾರೆ. ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಬೆಳೆದಿದ್ದಾರೆ. ಒಬ್ಬ ಪೇಂಟರ್ ಆಗಿ ಜನ ಯಶಸ್ಸು ಪಡೆದಿದ್ದಾರೆ. ಒಬ್ಬ ನಟನಾಗಿ, ಒಬ್ಬ ಗಾಯಕಿಯಾಗಿ, ನಟಿಯಾಗಿ, ಇತ್ತೀಚೆಗಂತೂ ಒಬ್ಬ ಯೂಟ್ಯೂಬರ್ಗಳು ಕೋಟ್ಯಾಂತರ ರೂಪಾಯಿ ದುಡಿತಾ ಇದ್ದಾರೆ. ಅಂದರೆ ದುಡಿಮೆಗೆ ಈಗ ನಾನಾ ಮಾರ್ಗ ಇದೆ. ಬಟ್ ಮುಖ್ಯವಾಗಿ ಏನು ಬೇಕು ಅಂದರೆ ನಮ್ಮ ಮಕ್ಕಳಿಗೆ ಆ ಕ್ಷೇತ್ರದಲ್ಲಿ ಕ್ಷಮತೆ ಇದೆಯಾ, ಅಬಿಲಿಟಿ ಇದೆಯಾ. ಎಲ್ಲರೂ ನಟರಾಗಕ್ಕಾಗಲ್ಲ, ಎಲ್ಲ ಯೂಟ್ಯೂಬರ್ ಆಗೋಕ್ಕಾಗಲ್ಲ, ಎಲ್ಲರೂ ಚಾರ್ಟೆಡ್ ಅಕೌಂಟೆಂಟ್ ಆಗೋಕ್ಕಾಗಲ್ಲ, ಎಲ್ಲರೂ ಡಾಕ್ಟರ್ ಆಗೋಕ್ಕಾಗಲ್ಲ, ಎಲ್ಲರೂ ಇಂಜಿನಿಯರ್ ಆಗೋಕ್ಕಾಗಲ್ಲ. ಯಾಕೆಂದರೆ ಭಗವಂತ ನಮ್ಮ ಸೃಷ್ಟಿ ಎಷ್ಟು ಯುನೀಕಾಗಿ ಮಾಡಿಯಾನೆ, ವಿನೂತನವಾಗಿ ಮಾಡಿಯಾನೆ, ವಿಶಿಷ್ಟವಾಗಿ ಮಾಡಿಯಾನೆ ಅಂದರೆ ವಿಜ್ಞಾನ ಏನು ಹೇಳುತ್ತೆ, ನನ್ನ ಬೆರಳಚ್ಚು, ನನ್ನ DNA ಪ್ಯಾಟ್ರನ್ನು ನನ್ನ ಹತ್ರ ಬಿಟ್ಟರೆ ಪ್ರಪಂಚದಲ್ಲಿ ಇನ್ಯಾರ ಹತ್ರನೂ ಇರಲ್ಲ. ಅಂದಮೇಲೆ ಭಗವಂತನ ಸೃಷ್ಟಿಯಲ್ಲಿ ನಾನೊಂದು ವಿಶಿಷ್ಟ ಸೃಷ್ಟಿ. ನನಗೆ ನನ್ನದೇ ಆದ ಜೀವನದ ಗುರಿ ಇರುತ್ತೆ, ನನ್ನದೇ ಆದ ಸ್ಟ್ರೆಂತ್ಸ್ ಇರುತ್ತೆ, ನನ್ನದೇ ಆದ ಲಿಮಿಟೇಷನ್ಸ್ ಇರುತ್ತೆ, ನನ್ನದೇ ಆದ ವ್ಯಕ್ತಿತ್ವ ಇರುತ್ತೆ, ನನ್ನದೇ ಆದ ಆಸೆ ಆಕಾಂಕ್ಷೆಗಳು, ನನ್ನದೇ ಆದ ಕನಸುಗಳಿರುತ್ತೆ. ನಿಮ್ಮ ಮಕ್ಕಳನ್ನ ಅವ್ರ ಜೀವನ ಅವ್ರು ಮಾಡಕ್ಕೆ ಬಿಡೋದಕ್ಕೆ ಏನ್ರೀ ಗೋಳು? ಇಲ್ಲ ನಾನಾಗಬೇಕು ಅಂತೆ, ನಾನಾಗಲಿಲ್ಲ ನನ್ನ ಮಕ್ಕಳಾಗಬೇಕು. ಏನಿದೆ ಕಾನೂನ ಇದು? ಯಾವ ಮಟ್ಟಕ್ಕೆ ಇದೆ ಇದು ನಿಮ್ಮ ವಿಚಾರ? ಅಂದರೆ ಮಕ್ಕಳು ಪ್ರಾಣ ತಗೊಳ್ಳೋ ಅಷ್ಟಕ್ಕ ಅವ್ರಿಗೆ ಕೇಳಿದ್ವು ಮಕ್ಕಳು ನೀವು ಹುಟ್ತೀನಿ ಅಂತ. ನಾವು ಕರೆಸ್ಕೊಂಡಿರುತ್ತಾನೆ, ನಮ್ಮ ಮೂಲಕ ಬಂದಿದ್ದಾರೆ ಹೊರತು ಬರೀ ನಮಗೆ ಸೇರಿದ್ದಲ್ವಲ್ಲ ಅವರು. ಯಾರು ಗೊತ್ತು ಆ ಮಗು ಮುಂದೆ ಡಾಕ್ಟ್ರೇ ಆಗೋಳೇನೋ, ಡಾಕ್ಟ್ರಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತಿದ್ಲೇನೋ, ಅಥವಾ ಇನ್ನೇನೋ ಆಗ ಸಮಾಜಕ್ಕೆ ಕೊಡುಗೆ ಕೊಡ್ತಿದ್ಲೇನೋ. ಕರುಣೆ ಇಲ್ದಲೆ ಎಂಥ ಕೆಲಸ ಮಾಡಿದಾನೆ ನೋಡಿ ಆ ಮನುಷ್ಯ. ಅವನಿಗೆ ಶಿಕ್ಷೆ ಆಗತ್ತಾ ಬಿಡುತ್ತೋ ಅದು ಕಾನೂನಿಗೆ ಬಿಟ್ಟಿದ್ದು. ಬಟ್ ಒಂದು ಪ್ರಾಮಿಸಿಂಗ್ ಟ್ಯಾಲೆಂಟ್ನ, ಇನ್ನೂ ಜೀವನನೇ ನೋಡ್ದಲ್ಲೇ ಇರೋದನ್ನ ಜನ್ಮ ಕೊಟ್ಟ ತಂದೆನೇ ಪ್ರಾಣ ತೆಗೆದುಬಿಟ್ನಲ್ಲ, ಇದೆಂಥ ಕ್ರೌರ್ಯ ರೀ. ದಯವಿಟ್ಟು ನಾನು ಈ ಥರ ಘಟನೆ ಕೇಳಿದಾಗೆಲ್ಲ ನನಗೆ ಯಾಕೆ ಸಮಾಜದಲ್ಲಿ ಇನ್ನೂ ಅವೇರ್ನೆಸ್ ಇಲ್ಲ, ಅರಿವು ಯಾಕಿಲ್ಲ ಅನಿಸುತ್ತೆ. ಯಾವುದೇದೋ ವಿಡಿಯೋನೆಲ್ಲ ಶೇರ್ ಮಾಡ್ತಾರೆ. ದಯವಿಟ್ಟು ಈ ಥರ ವಿಚಾರ ನಾನು ಅಂತಲ್ಲ, ಯಾರೇ ಹೇಳಿ ಒಳ್ಳೆ ವಿಚಾರ, ಮಕ್ಕಳಿಗೆ ಭರವಸೆ ಕೊಡುವಂಥ ವಿಚಾರ ಇದ್ದರೆ ದಯವಿಟ್ಟು ಅವ್ರಿಗೆ ನೀವು ವಿಡಿಯೋ ಶೇರ್ ಮಾಡಿಲ್ಲ, ಅಟ್ಲೀಸ್ಟ್ ವಿಚಾರ ತಿಳಿಸಿ. ನೋಡು ಕಂದ, ಹೀಗೆ ಇದ್ರೇ ಜೀವನ ಉದ್ಧಾರ ಆಗುತ್ತೆ ಅಥವಾ ನೀನು ಯಶಸ್ಸು ಪಡಿತೀಯ ಅಂತ ಏನೂ ಇಲ್ಲ. ನಿನಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅರ್ಥ ಮಾಡ್ಕೋ, ನಿನಗೆ ಯಾವುದ್ರಲ್ಲಿ ಕ್ಷಮತೆ ಇದೆ ತಿಳ್ಕೊ, ಅದರ ಪ್ರಕಾರ ಜೀವನ ರೂಪಿಸ್ಕೋ. ನೀನು ಡಾಕ್ಟ್ರ್ ಆದರೆ ಮಾತ್ರ ನಾನು ಹೋಗ್ತೀನಿ, ಈ ಒಣ ಪ್ರತಿಷ್ಠೆ ರೀ. ನನಗೇನು ಅನ್ಸೋಗುತ್ತಾ, ಈ ಪೋಷಕರು ಒಣ ಪ್ರತಿಷ್ಠೆ, ಈ ಥರ ಕೇಸ್ಗಳು ಈ ಹಂತಕ್ಕಿಲ್ಲ. ಇದು ನಾನು ಇದೇ ಜೀವನದಲ್ಲಿ ಮೊದಲನೇ ಸಲ ಕೇಳಿದ ಕತೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನೀವು ಮಾಡಿ. ಈ ಥರ ಕತೆ ಇನ್ನೆಲ್ಲೂ ಪುನರಾವರ್ತನೆ ಆಗೋದು ಬೇಡ. ಆಗಲಿಲ್ವಾ ನೀಟ್ ಪರೀಕ್ಷೆ ಬರ್ ಡಾಕ್ಟರ್ ಆಗೋಕ್ಕಾಗಲಿಲ್ವಾ, ಬೇಡ, ಬೇರೆ ಉದ್ಯೋಗ ಇದೆ. ಅವ್ರಿಗೆ ಲೈಫ್ ಸೈನ್ಸ್ ಅಥವಾ ಹೆಲ್ತ್ ಸೈನ್ಸಲ್ಲಿ ಆಸಕ್ತಿ ಇದ್ದರೆ ಬೇಕಾದಷ್ಟು ಆಲ್ಟರ್ನೇಟಿವ್ ಕರಿಯರ್ ಇದೆ. ನನ್ನ ಹತ್ರ 2 ವರ್ಷ 3 ವರ್ಷ ಬ್ರೇಕ್ ತೊಗೊಂಡು ಬರ್ತಾ ಇದ್ದಾರೆ. ಈಗ ಸಡನ್ನಾಗಿ ಅವ್ರ ಜೀವನದಲ್ಲಿ ವ್ಯಾಕ್ಯೂಮು ಮತ್ತು ಕಾನ್ಫಿಡೆನ್ಸ್ ಕಳ್ಕೊಂಬಿಟ್ಟಿದ್ದಾರೆ. 3 ವರ್ಷ ನೀಟ್ ಟ್ರೈ ಮಾಡಿದೆ, ಆಗಲಿಲ್ಲ, ಮುಂದೇನು ಅನ್ನೋದು ಗೊತ್ತಿಲ್ಲ, ಏನು ಮಾಡಬೇಕು ಅಂತ. ಅವ್ರದ್ದು ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ ನನಗೆ, ಬಹುಶಃ ಅವ್ರು ಹೆಲ್ತ್ ಸೈನ್ಸ್ ಅಥವಾ ಲೈಫ್ ಸೈನ್ಸ್ಗೆ ಅವರು ಒಗ್ಗದೇ ಇಲ್ಲ. ಅವರು ದೇ ಕ್ಯಾನ್ ಬಿ ಅನ್ ಎಕ್ಸಲೆಂಟ್ ಆಂಟ್ರಪ್ರನರ್, ದೇ ಕ್ಯಾನ್ ಬಿ ಅನ್ ಎಕ್ಸಲೆಂಟ್ ಮಾರ್ಕೆಟರ್, ದೇ ಆರ್ ಎಕ್ಸಲೆಂಟ್ ಕ್ರಿಯೇಟಿವ್ ಪರ್ಸನ್. ಕ್ರಿಯೇಟಿವ್ ಫೀಲ್ಡ್ಗೆ ಹೋದರೆ ಅವರು ಅತ್ಯದ್ಭುತವಾದ ಒಂದು ಭವಿಷ್ಯನ ನಿರ್ಮಾಣ ಮಾಡ್ಕೊಳ್ಳೋ ಕ್ಷಮತೆ ಇದೆ, ಅದರಲ್ಲಿ ಆಸಕ್ತಿ ಕೂಡ ಇದೆ. ಬಟ್ ಯಾರೋ ಹೇಳಿದ್ರು ಇಲ್ಲ ನೀನು ಡಾಕ್ಟರ್ ಆದರೆ ಮಾತ್ರ ನಿಂಗೆ ಜೀವನ ಇದೆ ಅಂತ. ಅದನ್ನು ನಂಬಿ ಒಪ್ಪಿ ಪ್ರಯತ್ನ ಪಟ್ಟು ಸೋತು ನನಗೆ ಜೀವನ ಇನ್ನು ಮುಂದೆ ಆಗಲ್ಲ, ಏನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅನ್ನೋ ಒಂದು ಮನಸ್ಥಿತಿಲಿ ಬರ್ತಾರೆ. ಡಿಪ್ರೆಷನ್ಗೆ ಮೆಡಿಕೇಷನ್ ತೊಗೊಳ್ತಿರೋರು ಬರ್ತಾ ಇದ್ದಾರೆ. ಯೋಚನೆ ಮಾಡಿ, ಅಪ್ಪ ಅಮ್ಮನಾಗಿ ನಮ್ಮ ಜವಾಬ್ದಾರಿ. ಸಮಾಜನ ಬ್ಲೇಮ್ ಮಾಡೋದು ಬೇಡ, ಯಾಕೆಂದರೆ ಸಮಾಜ ಇರೋದೇ ಹಾಗೆ. ಯಾರೋ ಹೇಳಿದ್ರು ಇದಕ್ಕೆ ಸ್ಕೋಪ್ ಇದೆ ಅಂತ, ನ್ಯೂಸ್ ಪೇಪರ್ ಬಂತು ಈ ಕೋರ್ಸಿಗೆ ಸ್ಕೋಪ್ ಇದೆ ಅಂತ. ಹೌದು, ಆ ಕೋರ್ಸಿಗೆ ಸ್ಕೋಪ್ ಇದೆ, ಹಾಕಿ ನಿಮ್ಮ ಮಕ್ಕಳನ್ನ. ನಿಮ್ಮ ಮಕ್ಳಿಗೆ ಅದ್ರಲ್ಲಿ ಆಸಕ್ತಿ ಇದೆಯಾ, ಅದರಲ್ಲಿ ಅಬಿಲಿಟಿ ಇದೆಯಾ, ಅಭಿರುಚಿ ಇದೆಯಾ, ತಿಳ್ಕೊಳ್ಳೋದೆ ಪ್ರಯತ್ನನೇ ಪಡಲ್ಲ. ನ್ಯೂಸ್ ಪೇಪರಲ್ಲಿ ಹಾಕಿದವರು ಅಥವಾ ಯಾವುದೋ ನ್ಯೂಸಲ್ಲಿ ರಿಪೋರ್ಟಲ್ಲಿ ಹೇಳಿದವರು ನಾಳೆ ಅವ್ರು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಜವಾಬ್ದಾರಿ ತೊಗೊತಾರ?
ನಮ್ಮ ಮಕ್ಕಳ ಭವಿಷ್ಯಕ್ಕೆ ಜವಾಬ್ದಾರಿ ತಗೋಬೇಕಾದ್ರೆ ನಾವೇ ತಾನೇ. ಜವಾಬ್ದಾರಿ ಅಂದ್ರೇನು? ಅವ್ರಿಗೆ ಸರಿಯಾದ ಮಾರ್ಗದರ್ಶನ ನೀಡಬೇಕು, ಅವ್ರಿಗೆ ಸರಿಯಾದ ಮಾರ್ಗದಲ್ಲಿ ಹೋಗೋದಕ್ಕೆ ಸಪೋರ್ಟ್ ಮಾಡಬೇಕು. ಒಂದು ವೇಳೆ ನಿಮ್ಗೆ ಆಗಲ್ಲ ಅಂತ ಇಟ್ಕೊಳ್ಳಿ, ನಂತರ ಕರಿಯರ್ ಕೌನ್ಸಿಲರ್ 100 ಜನ ಇದ್ದಾರೆ. ಎಷ್ಟು ಮಹಾ ಖರ್ಚು ಮಾಡ್ತೀರ್ರಿ? ಒಂದು 4-5 ಸಾವಿರ ಖರ್ಚಾಗ್ಬೋದು, ಅಥವಾ 6 ಸಾವಿರ ಖರ್ಚಾಗ್ಬೋದು. ಒಂದು ವೀಕೆಂಡಲ್ಲಿ ಒಂದು ಸಿನಿಮಾಗೆ ಹೋಗಿ ಎಲ್ಲರೂ ಊಟ ಮಾಡ್ಕೊಂಬಂದರೆ ಇವತ್ತಿನ ಮೈಸೂರಂಥ ಊರಲ್ಲೇ 7-8 ಸಾವಿರ ಸುಮ್ಮನೆ ಖರ್ಚಾಗತ್ತೆ. ಆ ಥರ ನಾವು ಎಷ್ಟು ಸಲ ಖರ್ಚು ಮಾಡ್ತೀವಿ ಒಂದು ಜೀವಮಾನದಲ್ಲಿ. ಇದು ಇಡೀ ಲೈಫ್ ಟೈಮ್ಗೆ ಒಂದು ಸಲ ನಿಮ್ಮ ಮಕ್ಕಳಿಗೆ ಒಂದು ಅಸೆಸ್ಮೆಂಟ್ ಮಾಡಿ, ಅವ್ರಿಗೆ ಸರಿಯಾದ ದಿಕ್ಕು ಯಾವುದು, ಅವ್ರಿಗೆ ಕರಿಯರ್ ಫಿಟ್ಮೆಂಟ್ ಯಾವುದು, ಏನು ಮಾಡಿದ್ರೆ ಅವ್ರು ಮುಂದೆ ಜೀವನದಲ್ಲಿ ಸಂತೋಷವಾಗಿರ್ತಾರೆ, ಯಶಸ್ಸು ಕೂಡ ಸಾಧಿಸ್ತಾರೆ ಅಂತ ತಿಳ್ಕೊಂಡು ಅವ್ರಿಗೆ ಅದನ್ನು ಗೈಡ್ ಮಾಡೋ ಅಷ್ಟು ಆಗಲ್ವ ನಿಮಗೆ? ದಯವಿಟ್ಟು ಹೇಳ್ತಾ ಇದ್ದೀನಿ, ಮಕ್ಕಳ ಜೊತೆ ಚರ್ಚೆ ಮಾಡಿ, ಮಾತುಕತೆ ಮಾಡಿ. ಮಾತುಕತೆ ಅಂದರೆ ಬರೀ ನೀವು ಮಾತಾಡೋದಲ್ಲ, ಅವ್ರನ್ನ ಕೇಳಿ, ಅವರ ಮನಸ್ಸಲ್ಲಿ ಏನು ನಡೀತಿದೆ, ಏನು ಗೊಂದಲ ಇದೆ, ಅವ್ರಿಗೆ ಯಾವುದೆಲ್ಲ ಆಸಕ್ತಿ ಇದೆ. ಕೆಲವು ಸಲ ಮಕ್ಕಳು ಸುಮ್ಮನೆ ನಂಗೆ ಇದ್ರಲ್ಲಿ ಆಸಕ್ತಿ ಇದೆ ಅಂತ ಹೇಳ್ಬಿಡ್ತಾರೆ. ಬರೀ ಆಸಕ್ತಿ ಇದ್ರೆ ಸಾಲದು, ವರ್ಕ್ ಮಾಡೋ ಅಷ್ಟು ಆಸಕ್ತಿ ಇದೆಯಾ? ಯಾಕೆ ಕೆಲವು ನನಗೆ ಕನಸಿದೆ ಅಂತಾರೆ. ಬಟ್ ನಾವು ಒಂದು ಅರ್ಥ ಮಾಡ್ಕೋಬೇಕು, ಕನಸಿದೆ ಅಂದ್ಬಿಟ್ಟು ನಾನು ಸೋಮಾರಿಯಾಗಿದ್ದರೆ, ಸಮಯನ ಉಪಯೋಗಿಸ್ಕೊಳ್ದಿದ್ರೆ ನನ್ನ ಕನಸು ಅದಾಗದೆ ನನಸು ಆಗೋದಿಲ್ಲ. ಬೆಳಿಗ್ಗೆ ಏಳಬೇಕು, ಎದ್ದ ಮೇಲೆ ಸಮಯನ ಸರಿಯಾಗಿ ಉಪಯೋಗಿಸ್ಕೋಬೇಕು, ವರ್ಕ್ ಮಾಡಬೇಕು. ಯಾವ ದಿಕ್ಕಿನಲ್ಲಿ? ನನ್ನ ಕನಸು ಈಡೇರೋ ದಿಕ್ಕಿನಲ್ಲಿ. ಇವತ್ತಲ್ಲ ನಾಳೆ ನನ್ನ ಕನಸು ಖಂಡಿತ ನನಸಾಗತ್ತೆ. ಇದನ್ನು ಮಕ್ಕಳಿಗೆ ಹೇಳಬೇಕು. ಅವ್ರಿಗೆ ಯಾವ ರೀತಿ ಕನಸಿದೆ, ಯಾವ ರೀತಿ ಆಕಾಂಕ್ಷೆ ಇದೆ, ಏನು ಮಾಡಬೇಕು ಅಂತ ಇದ್ದಾರೆ, ಅದು ಸರಿನಾ ತಪ್ಪ ವಿಮರ್ಶೆ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಕರಿಯರ್ ಕೌನ್ಸಿಲರ್ನ ಕನ್ಸಲ್ಟ್ ಮಾಡಿ. ದಯವಿಟ್ಟು ಮಕ್ಳಿಗೆ ಸಪೋರ್ಟ್ ಮಾಡಿ. ಇಂಥ ಘಟನೆ ಇನ್ನು ಯಾವತ್ತೂ ಪುನರಾವರ್ತನೆ ಆಗಬಾರ್ದು. ಆ ಮಟ್ಟಕ್ಕಾದ ಜನರಲ್ಲಿ ಒಂದಷ್ಟು ಅರಿವನ್ನು ಮೂಡಿಸೋಣ. ದಯವಿಟ್ಟು ಇದಕ್ಕೆ ನೀವೆಲ್ಲ ಸಹಾಯ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇದು ನಿಮಗೆ ವಿಚಾರ ನಿಜವಾಗ್ಲೂ ನಿಮ್ಮ ಮನಸ್ಸು ಮುಟ್ಟಿದರೆ ದಯವಿಟ್ಟು ಶೇರ್ ಮಾಡಿ. ವಿಡಿಯೋ ಮಾಡೋಕ್ಕಾಗದಿರೋ ಅಟ್ಲೀಸ್ಟ್ ವಿಚಾರ ಮಾಡಿ, ವಿಚಾರನ ಮಕ್ಳಿಗೆ ತಲುಪಿಸಿ. ಅಂದ 100 ಕರಿಯರ್ ಆಪ್ಷನ್ಸ್ ಇದೆ. ಇದೇ ಆಗಬೇಕು ಅಂತ ಏನೂ ಇಲ್ಲ, ನಿನಗೆ ಏನು ಬೇಕು ಅನ್ನೋದು ಅರ್ಥ ಮಾಡ್ಕೋ ಅಂತ ಹೇಳಿ ಪ್ರಾಸೆಸ್ ಶುರು ಮಾಡಿ, ಅವ್ರ ಜೊತೆ ಮಾತುಕತೆ ಮಾಡಿ. ಆಮೇಲೆ ನಿಮಗೆ ಅವಶ್ಯಕತೆ ಬಿದ್ದರೆ ಯಾರ ಕೌನ್ಸಿಲರ್ ಹತ್ರ ಹೋಗಿ ಡಿಸ್ಕಸ್ ಮಾಡಿ. ಅದು ಬಿಟ್ಟು ನೀವೇ ಏನೋ ಅಂದ್ಕೊಂಡು ಮಕ್ಕಳಿಗೆ ನಿಮ್ಮ ಒಂದು ಅನ್ಫುಲ್ಫಿಲ್ಡ್ ವಿಶ್ ಅಥವಾ ಡಿಸೈರ್ ಅಥವಾ ಆಸ್ಪಿರೇಷನ್ ಅವ್ರ ಮೇಲೆ ಹೇರಿ ನಿಮ್ಮ ಒಣ ಪ್ರತಿಷ್ಠೆಗೆ ದಯವಿಟ್ಟು ಮಕ್ಕಳ ಬಲಿ ಕೊಡಬೇಡಿ. ಇದು ನನ್ನ ಕಳಕಳಿಯ ಮನವಿ. ನನ್ನ ಮಾತು ಕೇಳಿದ್ದೀರಾ, ಧನ್ಯವಾದ. ಇದು ಸರಿಯಾದ ವಿಚಾರ ಅನಿಸಿದ್ರೆ ಬೇರೆಯವ್ರ ಹತ್ರ ಚರ್ಚೆ ಮಾಡಿ.